ನಾನು ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ, ಎಲ್ಲವನ್ನ ಬಡ್ಡಿ ಸಮೇತ ತೀರಿಸದೆ ಹೋದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಸಮಯಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ, ಐ ಆಮ್ ವೇಟಿಂಗ್ ಫಾರ್ ಟೈಮ್. ಎಲ್ಲವನ್ನ ಬಡ್ಡಿ ಸಮೇತ ತೀರಿಸದೆ ಹೋದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಹೀಗಂತ ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ದೇವೇಗೌಡರ ಸುಪುತ್ರರೂ ಆಗಿರುವ ಮಾಜಿ ಸಚಿವ ಎಚ್.ಡಿ. ಕೆಲವರು ಹೇಳ್ತಾರೆ ದೇವೇಗೌಡರದ್ದು ಮುಗಿತು, ರೇವಣ್ಣ ಅವರದ್ದು ಮುಗಿದು ಬಿಡ್ತು ಅಂತ. ಹಾಸನ ಜಿಲ್ಲೆಗೆ ದೇವೇಗೌಡರ ಕೊಡುಗೆ ಏನಂತ ಜನರಿಗೆ ಗೊತ್ತಿದೆ, ಮಾತನಾಡೋದು ಬೇಡ, ಜನರಿಗೆಲ್ಲವೂ ಕೂಡ ಗೊತ್ತಾಯಿದೆ. ಆದರೆ ನಾನು ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ, ಸಮಯಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲವನ್ನ ಬಡ್ಡಿ ಸಮೇತ ತೀರಿಸದೆ ಹೋದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ, ದೇವೇಗೌಡರ ಮಗನೇ ಅಲ್ಲ ಅಂತ ಎಚ್.ಡಿ. ರೇವಣ್ಣ ಅವರ ಆಕ್ರೋಶ. ಬಿಕಾಸ್ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಹಾಸನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ. ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ, ಸೂರಜ್ ರೇವಣ್ಣ ಕೂಡ ಜೈಲಿಗೆ ಹೋಗಿ ಬಂದರು. ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು, ಭವಾನಿ ರೇವಣ್ಣ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅದಾದ ನಂತರ ಕಳೆದ ವರ್ಷ ಏಪ್ರಿಲ್ 26ನೇ ತಾರೀಕಿಗೆ ಯಾವೆಲ್ಲ ಬೆಳವಣಿಗೆಗಳಾಯಿತು ಮೊದಲ ಹಂತದ ಚುನಾವಣೆಯ ನಂತರ. ಅದಾದ ನಂತರ ಕಾಂಗ್ರೆಸ್ನವರು ಮಾತನಾಡೋದಕ್ಕೆ ಶುರು ಮಾಡಿದ್ರು, ದೇವೇಗೌಡರದ್ದು ಮುಗಿತು, ಅದಾದ ನಂತರ ರೇವಣ್ಣ ಅವ್ರ ಕತೆ ಮುಗಿತು ಅಂತ. ಬಿಕಾಸ್ ಹೊಳೆ ನರಸೀಪುರ ಹಾಸನ ಭಾಗದಲ್ಲಿ, ಇಡೀ ಹಾಸನ ಅಂತ ಹೇಳಿದ್ರೆ ಅದು JDSನ ಭದ್ರಕೋಟೆ ಅಂತ. ಹಾಸನದಲ್ಲಿ 2019ಕ್ಕಿಂತ ಮೊದಲು ನಿರಂತರವಾಗಿ ದೇವೇಗೌಡರು ಸ್ಪರ್ಧಿಸ್ತಾ ಬಂದಿದ್ರು, ಗೆಲ್ತಾ ಬಂದಿದ್ರು. ತಮ್ಮ ಮೊಮ್ಮಗನಿಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿ 2019ರಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ತುಮಕೂರಿಗೆ ಹೋಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ತುಮಕೂರಿನಲ್ಲಿ ದೇವೇಗೌಡರು ಸೋತರು, ಆದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರು. 5 ವರ್ಷಗಳ MP ಆಗಿದ್ದಂಥ ಪ್ರಜ್ವಲ್ ರೇವಣ್ಣ ಅದಾದ ನಂತರ ಅವರದ್ದು ಏನಲ್ಲಾದಂಥ ಅಶ್ಲೀಲ ವಿಡಿಯೋಗಳು ಹೊರಗಡೆ ಬಂತು. ಏನೆಲ್ಲ ಬೆಳವಣಿಗೆ, ಸದನದಲ್ಲಿ ಅದರ ಚರ್ಚೆಗಳಾಗೋಕೆ ಶುರುವಾಯಿತು. ರಾಷ್ಟ್ರೀಯ ಮಹಿಳಾ ಆಯೋಗದವರು ಬಂದರು, ಅದನ್ನೇ ವಿಚಾರವನ್ನು ಮುಂದಿಟ್ಟುಕೊಂಡು 2ನೇ ಹಂತದಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಕೂಡ ಮಾಡ್ತು. ಬಿಕಾಸ್ BJP ಪ್ಲಸ್ JDS ಮೈತ್ರಿ ಇರೋ ಕಾರಣಕ್ಕಾಗಿ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಯಾವೆಲ್ಲ ಬೆಳವಣಿಗೆಗಳಾಯಿತು, ರೇವಣ್ಣ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನಗಳಾಯಿತು. ಇವತ್ತು ರೇವಣ್ಣ ಹೇಳ್ತಾ ಇದ್ದಾರೆ, ಕೆಲವರು ಹೇಳ್ತಿದ್ದಾರೆ ದೇವೇಗೌಡರದ್ದು ಮುಗಿತು, ರೇವಣ್ಣ ಅವ್ರದ್ದು ಮುಗಿತು ಅಂತ ಹೇಳ್ತಾರೆ. ಆದರೆ ಹಾಸನ ಜಿಲ್ಲೆಗೆ ದೇವೇಗೌಡರ ಕುಟುಂಬ ಏನು ಮಾಡಿದೆ ಅನ್ನೋದು ಜನರಿಗೆ ಗೊತ್ತಿದೆ. ಹಿಂದೆ ಕೂಡ ಜಿಲ್ಲೆಯಲ್ಲಿ ಎಲ್ಲ ಸ್ಥಾನವನ್ನು ಸೋತಿದ್ದೀವಿ, ಆದರೆ ಮತ್ತೆ ನಾವು ಗೆದ್ದು ಬಂದಿದ್ದೀವಿ. ಇದಾದ 5 ವರ್ಷಕ್ಕೆ ಎಚ್.ಡಿ. ದೇವೇಗೌಡರು ಮತ್ತೆ ಅಧಿಕಾರಕ್ಕೆ ಬಂದಿದ್ರು. ಈ ಬಾರಿ ನಮಗೆ ಹಿನ್ನಡೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ, ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಏಟನ್ನು ತಿಂದಿದ್ದಾರೆ ಕೆಲವೊಂದಿಷ್ಟು ಕಡೆ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ನಾವು ಮತ್ತೆ ಪುಟ್ಟಿದ್ದು ಬರ್ತೀವಿ ಅನ್ನುವಂಥ ಮಾತುಗಳನ್ನು ಎಚ್.ಡಿ. ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಇವತ್ತು ರೇವಣ್ಣ ಅವರು ಮಾತನಾಡಿದರು. ಒಂದು ಕಾರ್ಯಕ್ರಮ ಏನೋ ದೇವೇಗೌಡರದ್ದು ರೇವಣ್ಣ ಅವ್ರದ್ದು ಮುಗಿತು ಅಂತ ಹೇಳ್ತಾರೆ. ದೇವೇಗೌಡರ ಕೊಡುಗೆ ಬಹಳ ಇದೆ, ಎಲ್ಲ ಸ್ಥಾನವನ್ನು ಈ ಹಿಂದೆಯೂ ಕೂಡ ನಾವು ಸೋತಿದ್ವಿ, ಆದರೆ ಮತ್ತೆ ಗೆದ್ದು ಬಂದಿದ್ದೀವಿ. ಎಚ್.ಡಿ. ದೇವೇಗೌಡರು ಮತ್ತೆ 5 ವರ್ಷಕ್ಕೆ ಅಧಿಕಾರಕ್ಕೆ ಬಂದಿದ್ರು. ಹಾಸನಕ್ಕೆ ದೇವೇಗೌಡರ ಕೊಡುಗೆ ಏನಂತ ಕೇಳ್ತಾರೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ರೇವಣ್ಣ ಕೆಂಡಾಮಂಡರಾದರು. ಕಾಂಗ್ರೆಸ್ನವರು ಸುಳ್ಳು ಹೇಳ್ಕೊಂಡು ರಾಜಕಾರಣವನ್ನು ಮಾಡ್ತಿದ್ದಾರೆ. ಹಾಸನ ಲೂಟಿಕೋರರ ಕೈ ಸೇರಿದೆ, ನಾನು ಇಲ್ಲೇ ಇರ್ತೀನಿ, ಇದೆಲ್ಲ ಎಷ್ಟು ದಿನ ಇರುತ್ತೆ ಕಾದ್ ನೋಡೋಣ. ದೇಶ ಉಳಿಬೇಕಾದ್ರೆ ಮೋದಿಯವರು ಇರಲೇಬೇಕು ಅಂತ ಇದು ಗಮನಿಸಬೇಕಾದ ಸಂಗತಿ. ಬಿಕಾಸ್ 2024 ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಪ್ಲಸ್ ಭಾರತೀಯ ಜನತಾ ಪಾರ್ಟಿ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮಂಡ್ಯ, ಹಾಸನ ಮತ್ತು ಕೋಲಾರವನ್ನು ಮಾತ್ರ JDSಗೆ ಬಿಟ್ಟುಕೊಟ್ಟಿತ್ತು ಬಿಜೆಪಿ ಉಳಿದ ಕಡೆ ಸ್ಪರ್ಧೆ ಮಾಡಿತ್ತು, ಅವ್ರ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿಯವರು ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಕೂಡ ಇದ್ದಾರೆ ಕೇಂದ್ರ ಸಂಪುಟದಲ್ಲಿ. ಈಗ ಅವರು ಹೇಳ್ತಿದ್ದಾರೆ ಮೋದಿಯವರು ಇರಲೇಬೇಕು, ದೇಶ ಉಳಿಬೇಕಾದ್ರೆ ಅವರಿಗೆ ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ಇದೆ ಅನ್ನೋದು, ಬೆಂಬಲ ಇರಲೇಬೇಕು, ಮೈತ್ರಿ ಆಗಿದೆ. ಸ್ವತಃ ದೇವೇಗೌಡರೇ ಹೋಗಿ ಅಮಿತ್ ಶಾ ಅವರನ್ನ, ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿಕೊಂಡು ಅವರು ಸ್ಪರ್ಧೆ ಮಾಡಿದ್ರು, ಮೈತ್ರಿ ಮಾಡಿಕೊಂಡಿದ್ರು. ಬಿಕಾಸ್ 23 ವಿಧಾನಸಭಾ ಚುನಾವಣೆಯಲ್ಲಿ JDS ತನ್ನ ಸ್ಥಾನಗಳನ್ನು ಕಳೆದುಕೊಂಡಿತ್ತು. 37ರಿಂದ 19ಕ್ಕೆ ಇಳಿದು ಬಿಟ್ಟಿದ್ರು. ಆ 19ಕ್ಕೆ ಇಳಿದ ಮೇಲೆ ಮೈತ್ರಿ ಮಾಡಿಕೊಂಡ್ರು. ಎಲ್ಲ ಬೆಳವಣಿಗೆಗಳು ಗೊತ್ತಿದೆ.
ಇದೀಗ ರೇವಣ್ಣ ಅವರು ಇಂಥದ್ದೊಂದು ಮಾತು ಹೇಳಿದ್ದಾರೆ. ಏನು ತೀರಿಸ್ಕೊಳ್ತಾರೆ, ಏನಾಗಿದೆ? ಮತ್ತೊಂದು ಕಡೆ ಮಗ ಜೈಲಲ್ಲಿದ್ದಾರೆ, ಅಲ್ಲಿ ಈಗ ವಿಚಾರಣೆ ಬೇರೆ ಶುರುವಾಗ್ತಾ ಇದೆ, ಅಶ್ಲೀಲ ವಿಡಿಯೋಗಳು, ಅನೇಕ ಅಧಿಕಾರಿಗಳನ್ನು ಬಳಸ್ಕೊಂಡಿದ್ದಾರೆ ಎನ್ನುವಂಥ ಅವರ ಆರೋಪ ಇದೆ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣ ಪ್ರಜ್ವಲ್ ರೇವಣ್ಣ ಮೇಲೆ ಇದೆ. ಅದನ್ನು ಕಾಂಗ್ರೆಸ್ನವರು ಮಾಡಿಸಿದ್ರು ಅನ್ನುವಂತಹ ಆರೋಪವನ್ನು ಕೂಡ ಈ ಹಿಂದೆ ರೇವಣ್ಣ ಅವರು ಮಾಡಿದ್ರು. ಕಾಂಗ್ರೆಸ್ನ ಮಹಾನ್ ನಾಯಕ ಇದನ್ನು ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಎಚ್ ಡಿ ರೇವಣ್ಣ ಈ ಹಿಂದೆ ಮಾಡಿದ್ರು. ಇದರ ಜೊತೆಗೆ ಸೂರಜ್ ರೇವಣ್ಣ ಸಲಿಂಗ ಕಾಮ ಪ್ರಕರಣದಲ್ಲೂ ಕೂಡ ಜೈಲು ಸೇರಿ ವಾಪಸ್ ಬಂದಿದ್ದಾರೆ, ಜೈಲಿನಿಂದ ಹೊರಗಡೆ ಇದ್ದಾರೆ. ಇವತ್ತು ಇಂಥದ್ದೊಂದು ಮಾತನ್ನ ಎಚ್ ಡಿ ರೇವಣ್ಣ ಮಾತನಾಡಿದ್ದಾರೆ.